ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಮಂಡೇ ಆಗಿರೋದ್ರಿಂದ ಬೆಳಗ್ಗೆನೇ ದೇವಸ್ಥಾನಕ್ಕೆಲ್ಲ ಹೋಗಿ ಸ್ವಲ್ಪ ಕೆಲಸ ಇತ್ತು, ಅದು ಮಾಡ್ಕೊಂಡು ಇದ್ದೋಗಿದ್ದೆ. ಟೈಮೇ ಸಿಕ್ಕಿರಲಿಲ್ಲ ವ್ಲಾಗ್ ಮಾಡೋಕ್ಕೆ. ಅದಕ್ಕೆ ಇವಾಗ ಸಾಯಂಕಾಲ ಆಗ್ಬಿಟ್ಟಾಯಿತು, ಒಂದು 4-5 ಗಂಟೆ, 6 ಗಂಟೆ ಇವಾಗ ಕರೆಕ್ಟಿಗೆ 6 ಗಂಟೆಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವ್ಲಾಗು. ಸಖತ್ ಲೇಟ್ ಆಗ್ಬಿಡ್ತು. ಆಮೇಲೆ ವೀಡಿಯೋ ಬೇರೆ ಎಡಿಟಿಂಗ್ ಮಾಡೋದಿತ್ತು. ಎಡಿಟಿಂಗ್ ಮಾಡಿ ಒಂದು ಸ್ವಲ್ಪ ಹೊತ್ತಿಂದೆ ಏನೋ ಹಾಕಿದ್ದೀನಿ, ಅಪ್ಲೋಡ್ ಆಗಿರಬೇಕು ವೀಡಿಯೋ. ಇವತ್ತು ಏನು ಅಷ್ಟೊಂದು ವ್ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಮತ್ತು ಇಂಟ್ರೆಸ್ಟ್ ಇರಲಿಲ್ಲ ಅನ್ನೋದಕ್ಕಿಂತ ಕೆಲಸ ಜಾಸ್ತಿ ಇತ್ತು, ಅದಕ್ಕೆ ಮಾಡೋಕ್ಕಾಗಿರಲಿಲ್ಲ. ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡೋಣ ಏನು ಮಾಡ್ತೀನಿ ಅಂತ ನೋಡ್ತೀನಿ ಇವತ್ತು ವ್ಲಾಗು. ಇಲ್ಲಾಂದರೆ ನಾಳೆ ಕಂಟಿನ್ಯೂ ಮಾಡ್ಕೊತೀನಿ. ಲೈಟ್ಸ್ ಎಲ್ಲ ಆರ್ಡರ್ ಮಾಡಿದ್ದೆ ಇವತ್ತು, ಇನ್ನೂ ಬಂದೇ ಇಲ್ಲ. 6 PM ಅಂತ ಹಾಕವ್ರೆ. 6 PM ಆಯ್ತು ಇವಾಗ ಆಲ್ರೆಡಿ. ನೋಡೋಣ ಎಷ್ಟೊತ್ತು ಬರ್ತಾಯಿದ್ದು. ಬಂದರೆ ಟೆಕ್ ಚಾನಲಲ್ಲಿ ಅದ್ರದ್ದು ವೀಡಿಯೋ ಹಾಕ್ತೀನಿ ಮಾಡಿ. ನೋಡೋಣ, ನಿಧಾನ ಒಂದೊಂದೇ ಚೂರೆ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗು ಏನು ಮುಂದಕ್ಕೆ ನೋಡ್ರಿ ಏನು ಮಾಡ್ತೀನೋ ಏನೋ, ಇಲ್ಲ ನಾಳೆ ಕಂಟಿನ್ಯೂ ಮಾಡ್ತೀನಿ ಅಷ್ಟೇ. ನೋಡಿ ಫ್ರೆಂಡ್ಸ್, ಸಿರೀಶ್ ಚೆನ್ನಾಗಿ ಉಚ್ತಾವಣೆ ಟೇಬಲ್ನ. ಈ ಸ್ವಲ್ಪ ಉಜ್ಬಾಚಲ್ಲ ಕ್ಲೀನಾಗಲಿ. ಆ ಕಡೆ ಗಲೀಜು, ಈ ಕಡೆ ಗಲೀಜು ನೋಡು. ಗೈಸ್, ಲೈಟ್ಸ್ ಆರ್ಡರ್ ಮಾಡಿದ್ದೆ ಸ್ಟುಡಿಯೋಗೋಸ್ಕರ. ಲೈಟ್ಸ್ ಬಂದಿದೆ, ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ಇದು 2 ಸಪ್ರೇಟ್ ಬಂದಿದೆ. ಇದು ನಾರ್ಮಲ್ ಟ್ಯೂಬ್ಲೈಟ್ ತೋರಿಸ್ತೀನಿ ಅಂತ. ಇದರಲ್ಲಿ ಸ್ಮಾರ್ಟ್ ವಿಪ್ರೋದು ಸ್ಮಾರ್ಟ್ ಬಲ್ಬು ಟ್ಯೂಬ್ಲೈಟು 24 ವಾಟ್ಸ್. ಇದು ಫುಲ್ಲು ವೈಫೈ ಕನೆಕ್ಷನ್. ಇದು ಸೊ ಇದು ಯಾವ ಕಲರ್ ಬೇಕನ್ನ ಎಷ್ಟೋ ಮಿಲಿಯನ್ ಕಲರ್ಸ್ ಐತೆ ಇದರಲ್ಲಿ. ಒಂದು ನಿಮಿಷ, 16 ಮಿಲಿಯನ್ ಕಲರ್ಸ್ ಐತೆ ಇದರಲ್ಲಿ. ತೋರಿಸ್ತೀನಿ ಒಂದು ನಿಮಿಷ. ಮತ್ತು ಅಲೆಕ್ಸಾ ಮತ್ತು ಗೂಗಲ್ ಅಸಿಸ್ಟೆಂಟ್ ಜೊತೆ ವರ್ಕ್ ಆಗ್ತೈತೆ ಇದು. ನೋಡೋಣ, ಇದೆರಡು ಕ್ಲ್ಯಾಂಪ್ ಕೊಟ್ಟವ್ರೆ ಫಿಟ್ ಮಾಡೋಕ್ಕೆ. ಮತ್ತು ನಿಮಿಷ, ಅಮೆಝಾನಲ್ಲಿ ತಗೊಂಡಿದ್ದು ನಾನು. 1000 ಚೇಂಜ್ ಏನೋ ಇದು ಬಲ್ಬು. ಇದರಲ್ಲಿ ಅದೇ ಕಿಕ್ ಸ್ಟಾರ್ಟ್ ಗೈಡು. ಇದರಲ್ಲಿ ನೋಡಲೇಬೇಕು, ಯಾಕಂದರೆ ನನಗೆ ಗೊತ್ತಿಲ್ಲ ಇದು ಬಲ್ಬ್ ಪೇರೆಲ್ಲ ಹೆಂಗೆ ಇದು ಮಾಡೋದು, ಪೇರ್ ಮಾಡೋದು, ಫೋನ್ ಜೊತೆ ಹೆಂಗೆ ಪೇರ್ ಮಾಡ್ಕೊಳೋದೆಲ್ಲ ಗೊತ್ತಿಲ್ಲ. ಇದೆಲ್ಲ ಟೆಕ್ ಚಾನಲಲ್ಲಿ ಹಾಕ್ತೀನಿ ಒಂದು ವೀಡಿಯೋ. ಸದ್ಯಕ್ಕೆ ನಿಮ್ಗೆ ಇವಾಗ ಒಂದು ರಫಾಗಿ ತೋರಿಸ್ತಾ ಇದ್ದೀನಿ ಸ್ಟುಡಿಯೋಗೋಸ್ಕರ ಏನೇನು ತೊಗೊಂಡಿದ್ದೀನಿ ಅಂತ. ಇದೊಂದು ಬಲ್ಬು, ಇದೆಲ್ಲ ಟೆಕ್ ಚಾನಲಲ್ಲಿ ಹಾಕ್ತೀನಿ ನಿಮಗೆ ಏನೋ ಅಂತೆಲ್ಲ. ಮತ್ತು ಇದು ನಾರ್ಮಲ್ ಟ್ಯೂಬ್ಲೇ, ಇದು ಓಪನ್ ಮಾಡಿ ತೋರಿಸ್ತೀನಿ. ನಮ್ಮ ಕ್ಯಾಮ್ರಾಮ್ಯಾನ್ ಯಾರನ್ನ ಒಬ್ರು ಇರಲೇಬೇಕು, ಒಬ್ಬನೇ ಮಾಡೋಕ್ಕಾಗಲ್ಲ. ನಾನು 2 ದಿವಸ ಆಗಿತ್ತು ಆರ್ಡರ್ ಮಾಡಿ. ಈ ಆಫರ್ಗಳಿರೋದ್ರಿಂದ ಲೇಟ್ ಆಗುತ್ತೆ ತಂದು ನೋಡೋದು. ಇವಾಗ ಆಲ್ಮೋಸ್ಟ್ 10 o'clock ನೈಟು, 9:30ಗೆ ನೋಡಿ ಗಾಯ್ಸ್. ನಾರ್ಮಲ್ ಟ್ಯೂಬ್ಲೈಟು ವೈಟು, ವಾಮ್ ವೈಟ್ ತೊಗೊಬೇಕು ಅಂದ್ಕೊಂಡೆ. ಆದರೆ ಫಸ್ಟ್ ಇದ್ರಲ್ಲಿ ಟ್ರೈ ಮಾಡೋಣ, ಆಮೇಲೆ ತೊಗೊಳೋಣ ಅಂತ ಚೆನ್ನಾಗಿದೆ. ಇದೇನು ಜಾಸ್ತಿ ಏನು ಎಕ್ಸ್ಪೆನ್ಸಿವ್ ಇಲ್ಲ. ಒಂದು ಅರೌಂಡ್ 120 ಏನೋ ಬೀಳ್ತಾಯಿದ್ದು. ನಾನು ಎಷ್ಟು ಪ್ಯಾಕ್ ಆಫ್ 6 ತೊಗೊಂಡಿದ್ದೆ. 6 ಬಂದಿದ್ದು ಇದರಲ್ಲಿ. ನಾರ್ಮಲ್ ವೈಟ್ ಟ್ಯೂಬ್ಲೈಟ್, ಮಾಮೂಲಿ ಮನೆಯಲ್ಲೆಲ್ಲ ಯೂಸ್ ಮಾಡ್ತಿರಲ್ಲ ಅದೇ ಯೂಸ್ ಮಾಡೋದು. ತೋರಿಸ್ತೀನಿ.
ಲೈಟ್ ಇಲ್ಲ ಇಲ್ಲಿ, ಒಂದೇ ಒಂದು ಲೈಟ್ ಐತೆ, ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಅದರಲ್ಲೇ ಬೇಕಂಬ ಯಾರು ಇದ್ರಲ್ಲೂ ಅಡ್ರೆಸ್ ಚೆನ್ನಾಗಿ ಕೊಟ್ಟಿಲ್ಲ, ಅಂದರೆ ನಾರ್ಮಲ್ ಪ್ಲ್ಯಾನ್ಸ್ ಕೊಟ್ಟವ್ರಿಗೆ. ಮತ್ತು ಇದು ಬಲ್ಪು ಆದರೆ ಆನ್ ಮಾಡಿ ತೋರಿಸ್ತೀನಿ ಒಂದು ನಿಮಿಷ. ಗೈಸ್ ಇವಾಗ ಆನ್ ಮಾಡಿದ್ದೀನಿ ನೋಡಿ. ಕಲರ್ ನಾವು ಬೇಕಂದರೆ ಎಷ್ಟೊಂದು ಮಾಡ್ಸ್ ಇದೆ, ಅದು ಅಲ್ಲಿ ಚೇಂಜ್ ಮಾಡ್ಕೊಬೋದು. ನೋಡ್ದಂಗೆ ಇಲ್ಲಿ ಗೊತ್ತಾಗ್ತೈತೆ ನೋಡ್ರಿ. ಇದು ಇಲ್ಲಿ ಬ್ಯಾಕ್ಗ್ರೌಂಡ್ಗೆ ಹಾಕೋಣ ಅಂತ. ಇದು ಇನ್ನೂ ಸ್ವಲ್ಪ ವೈರಿಂಗ್ ಎಲ್ಲ ಮಾಡಬೇಕು. ಇಷ್ಟೊಂದು ಬಲ್ಪುಗಳೈತೆ. ಇದು ಬಲ್ಪುಗಳೆಲ್ಲ ಇಲ್ಲಿ ಹಾಕೋಣ ಅಂದ್ಕೊಂಡಿದ್ದೀನಿ. ಹಿಂಗೆ ಲೈಟ್ ಬರಬೇಕಲ್ಲ, ಅದಕ್ಕೋಸ್ಕರ. ಇದು ಇಲ್ಲಿ ಬ್ಯಾಕ್ಗ್ರೌಂಡ್ಗೆ ಹಾಕೋಣ ಅಂತ, ಬ್ಯಾಕ್ಗ್ರೌಂಡ್ ಲೈಟ್ಸ್ ಚೆನ್ನಾಗಿ ಬರಲಿ ಅಂತ. ನೋಡೋಣ ಇನ್ನು ನಾಳೆ ವೈರಿಂಗ್ ಎಲ್ಲ ಮಾಡ್ತೀನಿ. ಆದರೆ ನಾನೇ ಮಾಡ್ತೀನಿ, ಇಲ್ಲ ಎಲೆಕ್ಟ್ರಿಷಿಯನ್ ಕರೆಸ್ತೀನಿ. ಇಷ್ಟೊಂದು ಇರೋದ್ರಿಂದ ನಂಗೆ ಮಾಡೋಕ್ಕೆ ಕನ್ಫ್ಯೂಸ್ ಆಗೋತೈತೆ. ಆದರೆ ಎಲೆಕ್ಟ್ರಿಷಿಯನ್ ಕರೆಸಿ ಮಾಡಿಸೋಣ. ಈ ಲೈಟ್ಸ್ ಎಲ್ಲ ಒಂದೇ ಥರ ಸಿಂಕ್ ಆಗೋ ಥರ ಮಾಡಬೇಕು. ಅದು ಅದೇನು ಪರವಾಗಿಲ್ಲ, ಅದರದ್ದೇನು ಟೆನ್ಷನ್ ಇಲ್ಲ. ಅದು ಸಪ್ರೇಟಾಗಿರ್ತೈತೆ. ಇದೆಲ್ಲ ಇಷ್ಟು ಲೈಟ್ಸು ಒಂದು ಸಿಂಕಲ್ಲಿ ಇರಬೇಕು. ನೋಡೋಣ ನಾಳೆ ಇನ್ನೂ ಏನೇನು ಮಾಡ್ತೀನೋ ಏನೋ. ಇನ್ಮೇಲಿಂದ ಟೆಕ್ ಚಾನಲಲ್ಲಿ ನೋಡಿರಿ ಏನು ಮಾಡ್ತೀನಿ. ಇದರಲ್ಲೂ ಕೊಡ್ತೀನಿ ಅಪ್ಡೇಟ್ಸು, ಟೆಕ್ ಚಾನಲಲ್ಲಿ ನೋಡಿರಿ. ಸ್ವಲ್ಪ ಎಲ್ಲ ನೋಡ್ಬಿಟ್ಟು ಆಮೇಲೆ ಸಿಗ್ತೀನಿ. ಗೈಸ್ ಲೈಟ್ ಎಲ್ಲ ಅರೇಂಜ್ ಮಾಡಿದ್ದೀನಿ ನೋಡಿ. ಇಷ್ಟು ಮಾತ್ರ. ಇಲ್ಲಿ ಟೇಬಲ್ಲು ಸುಮ್ಮನೆ ಒಂದ್ಸಲಿ ಸ್ಯಾಂಪಲ್ ತೋರಿಸ್ತೀನಿ ನೋಡಿ. ಫ್ರೇಮ್ ಇಷ್ಟು ಬರ್ದೈತೆ ಕ್ಲೀನಾಗಿ ಫ್ರೇಮು ನಾನು ಕೊಟ್ಟಿರ್ತೀನಿ. ನೋಡಬೇಕು ಸ್ವಲ್ಪ ಈ ಸೈಡಿಂದನೂ, ಇಲ್ಲಿಂದ ಕ್ಯಾಮ್ರಾ ಇಲ್ಲಿ ಇಕ್ಕೋದು, ಇಲ್ಲಿಂದ ಯಾವುದಾನ ಸ್ವಲ್ಪ ಲೈಟಿಂಗ್ಸ್ ಮಾಡಿದ್ರೆ ಪರ್ಫೆಕ್ಟ್ ಲೈಟಿಂಗ್ ಆಗ್ತೈತೆ. ಸ್ವಲ್ಪ ಬೆಳಗ್ಗೆ ನೋಡೋಣ. ಇವಾಗ ಕತ್ಲಾಗೋಗೈತೆ ಆಲ್ರೆಡಿ. ನೋಡೋಣ ಇವಾಗ ಸದ್ಯಕ್ಕೆ ಅದೊಂದು ಲೈಟು, ಇದೊಂದು ಲೈಟ್ ಅಷ್ಟೇ ಇರೋದು. ನಾನು ಮನೋಜ್ ಅವಾಗಿಂದ ಬೇಜಾನ್ ಕಷ್ಟ ಬಿಟ್ಟಿದ್ದೀರಿ. ಯಾವ ರೇಂಜ್ಗೆ ನೋಡ್ರಿ, ಪ್ಲಗ್ ಕರೆಂಟ್ಗೋಸ್ಕರ ಏನೇನು ಮಾಡಿದ್ದೀರಿ ಈ ಲೈಟ್ಗೋಸ್ಕರ. ಆವಾಗಿಂದ ಬರೀ ಇದೇ ಕೆಲಸ ಹೋಗಿತ್ತು ನಂದು ಮನೋಜ್ದು. ಇಷ್ಟೊತ್ತು ಮಾಡಿ ಅದು ಆ ಪ್ಲಗ್ ಹತ್ರ ಕೈ ಇಕ್ಕಕ್ಕೆ ಭಯ ಆಗ್ತಾಯಿತ್ತು. ಯಾಕಂದರೆ ಅದು ಕ್ಲಿಪ್ನ ಎತ್ತಿ ಇದು ಏನು ಪ್ಲಗ್ ಹಾಕಿ ಏನೇನೋ ಮಾಡಿದ್ದೀರಿ. ನೋಡೋಣ, ನಿಮಗೆ ಸ್ವಲ್ಪ ವರ್ಕೌಟ್ ಆದರೆ ಚೆನ್ನಾಗೆ ಕ್ಲೀನಿಗೆ ಸೆಟಪ್ ಮಾಡ್ತೀನಿ. ಒಂದು ಅನ್ಬಾಕ್ಸಿಂಗ್ ಸೆಟಪ್ ಟೆಕ್ ಚಾನಲ್ಗೋಸ್ಕರ, ಅಪ್ಡೇಟ್ಸ್ಗೋಸ್ಕರ ಕಾಯ್ತಾ ಇರಿ. ಇಷ್ಟೆಲ್ಲ ಅಪ್ಡೇಟ್ಸ್ ಕೊಡ್ತೀನಿ. ಮತ್ತು ಟೆಕ್ ಚಾನಲ್ದು ಫಸ್ಟ್ ಒಂದು ವೀಡಿಯೋ ಹಾಕಿ ಆಮೇಲೆ ಲಿಂಕ್ ಹಾಕ್ತೀನಿ ಚಾನಲಲ್ಲಿ. ಸದ್ಯಕ್ಕೆ ಪ್ಲ್ಯಾನ್ಸ್ ಮಾಡಿದ್ದೀನಿ ಟೆಕ್ ಚಾನಲಲ್ಲಿ ಯಾವ್ಯಾವ ವೀಡಿಯೋ ಬರಬೇಕು ಅಂತ. ಒಂದು ಲೈನಪ್ ಕೊಡ್ತೀನಿ ಟೆಕ್ ಚಾನಲ್ದು. ಸದ್ಯಕ್ಕೆ ವೀಕ್ಲಿ 3 ವೀಡಿಯೋಸ್ ಅಂದ್ಕೊಂಡಿದ್ದೀನಿ ಟೆಕ್ ಚಾನಲ್ಗೋಸ್ಕರ. ನೋಡೋಣ, ಇನ್ನೂ ಪ್ಲ್ಯಾನ್ ಮಾಡ್ತೀನಿ. ನಾನು ಗ್ಯಾಜೆಟ್ ಸಿಕ್ಕಿದಂಗೆ, ಆಮೇಲೆ ಟೆಕ್ ಫೀಡ್ ಸಿಕ್ಕಿದಂಗೆ ಮಾಡ್ತಾನೆ ಇರ್ತೀನಿ. ಅದಕ್ಕೂ ಗ್ಯಾಪ್ ಕೊಡೋಲ್ಲ. ವ್ಲಾಗಿಂಗ್ ಚಾನಲ್ಗೂ ಗ್ಯಾಪ್ ಕೊಡೋಲ್ಲ. ಮೋಟೋ ವ್ಲಾಗಿಂಗು, ಡೈಲಿ ವ್ಲಾಗಿಂಗು, ಟೆಕ್ ಎಲ್ಲ ಮಾಡ್ತೀನಿ. ಆಮೇಲೆ ಇನ್ನೊಂದು ಅಪ್ಡೇಟ್ ಅಂದ್ಕೊಂಡಿದ್ದೀನಿ, ಅದು ನಿಮ್ಗೆ ನಿಧಾನಕ್ಕೆ ಹೇಳ್ತೀನಿ. ಇನ್ನು ಸದ್ಯಕ್ಕೆ ಅದೇನು ಇನ್ನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಸರ್ಪ್ರೈಸ್ ಅದು ನಿಮಗೆ, ನೋಡೋಣ. ಹಾಯ್ ಗಾಯ್ಸ್, ಇವತ್ತು ತಾನೇ ಊಟ ಎಲ್ಲ ಆಯಿತು. ಸ್ಟುಡಿಯೋಲ್ಲಿ ಲೈಟಿಂಗ್ಸ್ ಎಲ್ಲ ಸ್ವಲ್ಪ ಸೆಟಪ್ ಮಾಡಿ ಬಂದೆ. ಎಲೆಕ್ಟ್ರಿಕ್ ಕೆಲಸ ಎಲ್ಲ ನಾನು ಮನೋಜ್ ಇಬ್ಬರು ಸೇರ್ಕೊಂಡು ಮಾಡಿದ್ದು. ಮತ್ತು ಸ್ವಲ್ಪ ಸ್ಟುಡಿಯೋದೆಲ್ಲ ಒಂಚೂರು ಬೇಗ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಆದಷ್ಟು ಈ ವೀಕಲ್ಲಿ ಒಂದು ವೀಡಿಯೋ ಜೊತೆ ಲಾಂಚ್ ಮಾಡ್ತೀನಿ ಆ ಚಾನಲ್ನ, SK ಟೆಕ್ಕು. ಮತ್ತು ಲಾಸ್ಟ್ ವೀಡಿಯೋಗೆ ಬೇಜಾನ್ ಸಪೋರ್ಟ್ ಮಾಡಿದ್ದೀರಾ, ಎಲ್ರಿಗೂ ಥ್ಯಾಂಕ್ಸ್. ಸಪೋರ್ಟ್ ಮಾಡಿದವ್ರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಿಸ್ ಮಾಡಬೇಡ್ರಿ. ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ಗೆ. ಇದೇ ಥರ ಕಂಟೆಂಟ್ ವೀಡಿಯೋಸು, ಡೈಲಿ ವ್ಲಾಗ್ಸ್ ಎಲ್ಲ ಬರ್ತೈತೆ. ಆಮೇಲೆ ಟೆಕ್ ಚಾನಲಲ್ಲೂ ಅಷ್ಟೇ ವೀಕ್ಲಿ 4 ವೀಡಿಯೋಸ್ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಒಂದು ಲೈನಪ್ ಮಾಡಿದ್ದೀನಿ ಒಂದು ವೀಡಿಯೋಸ್ ಮಾಡೋಕ್ಕೆ. ಇನ್ನೂ ಸ್ವಲ್ಪ ನೋಡೋಣ. ಇನ್ನು ಚಾನಲ್ ಸ್ವಲ್ಪ ಸ್ಟಾರ್ಟ್ ಮಾಡಬೇಕು ಸ್ವಲ್ಪ ಬೇಗನೆ. ಇನ್ನು ಬೇಜಾನ್ ಕೆಲಸ ಐತೆ ಅದ್ರದ್ದು. ಇವತ್ತೆಲ್ಲ ಈ ವೀಕಲ್ಲಿ ಆಲ್ಮೋಸ್ಟ್ ಮುಗಿಸಾಕ್ತೀನಿ. ಒಂದು 3 ದಿವಸಲ್ಲಿ
ಎಲ್ಲ ಸ್ಟುಡಿಯೋದ ಕೆಲಸ ಎಲ್ಲ ಮುಗಿಸಿ ಒಂದು ವಿಡಿಯೋ ಮಾಡಿ ಎಡಿಟ್ ಮಾಡಿ ಹಾಕ್ತೀನಿ. ವಿಡಿಯೋ ಅಂತೂ ಈ ವೀಕಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆಗಿಲ್ಲ ಅಂದರೆ ನೆಕ್ಸ್ಟ್ ವೀಕ್ ಮಂಡೇ ಅಂತೂ ಗ್ಯಾರಂಟಿ ಫಸ್ಟ್ ವಿಡಿಯೋ ಹಾಕ್ತೀನಿ, ಮಿಸ್ಸೇ ಮಾಡಲ್ಲ. ನೋಡೋಣ ಆದಷ್ಟು ಬೇಗ ಆದರೆ ಫ್ರೈಡೇ ಒಂದು ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತಿಲ್ಲ ಅಂದರೆ ಮಂಡೇನೇ. ಚಾನಲೆಲ್ಲ ಆಗೈತೆ, ಅದಕ್ಕೆ ಸ್ವಲ್ಪ ಲೋಗೋ ಆಮೇಲೆ ಇನ್ನು ಬ್ಯಾಕ್ಗ್ರೌಂಡು ಫೋಟೋ ಒಂದು ಮಾಡಬೇಕು. ಅದೆಲ್ಲ ಮಾಡಿ ಬೇಗ ಹಾಕಿ ವಿಡಿಯೋ ಎಲ್ಲ ಹಾಕಿ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನೆನ್ನೆ ಬ್ಲಾಗ್ಗಂತೂ ಸಪೋರ್ಟ್ ಮಾಡಿದ್ದೀರಾ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನನಗೂ ಒಂದಿಬ್ಬರೆಲ್ಲ ಚೆನ್ನಾಗೈತೆ ವ್ಲಾಗು ಅಂತ ಹೇಳಿದ್ರು ನೆನ್ನೆ. ಅದೇ ಥರ ವ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾವುದೋ ಒಂದೊಂದು ಇವತ್ತು ಆದಂಗೆ ಆಗ್ಬಿಡ್ತೈತೆ. ಇವತ್ತಿನ ವ್ಲಾಗು ಅಷ್ಟು ಚೆನ್ನಾಗಿಲ್ಲ ಅಂತ ನನಗೆ ಅನಿಸ್ತೈತೆ. ಏನು ಮಾಡೋಕ್ಕಾಗಲ್ಲ, ಹಾಕಲೇಬೇಕು ವ್ಲಾಗು. ಚೆನ್ನಾಗಿದ್ದು ಚೆನ್ನಾಗಿಲ್ಲ ಅಂದ್ರೂ ಹಾಕಲೇಬೇಕು. ನೋಡೋಣ. ಇನ್ನು ಬೇರೆ ಬೇರೆ ಥರ ಇದು ವೀಡಿಯೋಸ್ ಎಲ್ಲ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ ಫ್ಯೂಚರಲ್ಲಿ ಏನಾಗುತ್ತೋ ಏನೋ ಅಂತ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿಸಿ, ಅವ್ರ ಕೈಲೂ ಶೇರ್ ಮಾಡಿಸಿ. ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ, ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.